ಕಾರ್ ನೋಡಿ ಏನೈತೆ ಕಾರ್. ಜಾಗ್ವಾರ್ ಒಂದಿನ ತಗೊಳ್ಳೋದೇ. ಗಾಡಿಗೆ ಸ್ವಲ್ಪ ಸ್ಕ್ರಾಚಸ್ ಆಯಿತು. ಇರುತ್ತಣ್ಣ ಗಾಡಿ ಇಲ್ಲೇ ಬಿಟ್ಟಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ರೂಮಿಂದ. ಒಂದು ನಿಮಿಷ ಇರ್ರಿ ಅಕ್ಕ, ನಾನು ಟ್ಯಾಟೂ ಸ್ಟುಡಿಯೋ ಹತ್ರ ಹೋಗಬೇಕು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಟ್ಯಾಟೂ ಓಡಿಸಿದ್ನಲ್ಲ, ಅವ್ರು ಫೋನ್ ಮಾಡಿದರು. ಸೊ ನಿಮ್ಮ ಟ್ಯಾಟೂ ತೋರಿಸಿ ಹೆಂಗಾಗೈತೆ ಅಂತ. ಸೊ ಅವ್ರಿಗೆ ಫೋಟೋ ಕಳಿಸ್ದೆ ನಾನು. ಅವ್ರು ನೋಡಿಬಿಟ್ಟು ಸ್ಟುಡಿಯೋ ಹತ್ರ ಬಾ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಬೇಕು. ಏನಕ್ಕಂದರೆ ಏನಂತಾರೋ ಗೊತ್ತಿಲ್ಲ. ನಾನು ಟ್ಯಾಟೂ ಓಡಿಸಿದ್ದು ನೋಡಿ ಕರೆಕ್ಟಾಗಿ ಮೈಂಟೈನ್ ಮಾಡಿದ್ದೀನೋ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಚೆನ್ನಾಗಿ ಮೈಂಟೈನ್ ಮಾಡಿದ್ದೀನಿ ಅಂದರೆ ಕಮೆಂಟ್ ಮಾಡಿ. ಆಮೇಲೆ ಫಸ್ಟು ಗಾಡೀಲಿ ಪೆಟ್ರೋಲ್ ಇಲ್ಲ, ಪೆಟ್ರೋಲ್ ಹಾಕ್ಸ್ಬೇಕು. ಬನ್ನಿರಿ ಹೋಗೋಣ. ಫ್ಯೂಲ್ ಹಾಕ್ಸೋಕೆ ಬಂದೆ. ಅವ್ರು ನೋಡಿ ಫ್ಯೂಲ್ ಹಾಕೋರು ಫೋನ ಮಾತಾಡ್ತಾವ್ರು. ಯಾರು ಏನು ಮಾಡುವರು? ಎಂಥ ಸಾಂಗ್ ಗೊತ್ತಣ್ಣ ಇದಣ್ಣ. ನಿಜ ಸರಳ ಭಯ ಬಂದ್ಬಿಟ್ಟೆ ನಾನು. ಏನಣ್ಣ ಸಮಾಚಾರ ಹೇಳ್ಬೇಕು. ಕಟಿಂಗ್ ಮಾಡಿಸ್ಬೇಕಣ್ಣ. ಈಗಲೇ ಚೆನ್ನಾಗಿದೆಯಾ ಬಾರ? ಇಲ್ಲ ಅಣ್ಣ, 4,000. ಯಾವುದಣ್ಣ ಹಾಗೆ ಶೂಸು? ನನ್ನ ಹತ್ರ ಐತೆ ಸೇಮ್ ಶೂಸು, ಅದ್ರ ಕಲರ್ ಚೇಂಜು. ಸೇಮ್ ಶೂಸು ಅಣ್ಣ. ಝೂಡಿಯೋದಲ್ಲಿ 2 ಜೊತೆ ಶೂಸ್ ತೊಗೊಂಡಿದ್ದೆ. 2 ಒಂದು ಜೀವಂದು ಒಂದು ನಂದು. ಹೆಂಗೈತೆ ಗೊತ್ತಾ ನಿಮ್ಗೆ? ಆಗುತ್ತದು ಪ್ಲೇನ್ ಇರುತ್ತಣ್ಣ. ರೂಮಲ್ಲಿ ಇಕ್ಕಿರ್ತೀನಿ ನಾನು. ಇವತ್ತು ಕಲರ್ ಡ್ರೆಸ್ ಅಂತ ಎತ್ಕೊಂಡಿರೋದು. ಇಲ್ಲ ಅಣ್ಣ, ಐತಣ್ಣ ನನ್ನ ಹತ್ರ. ಅದು ಆರೆಂಜ್ ಯೆಲ್ಲೋ ಕಲರು ಸೇಮ್. ನಾನು 16 ತಗೋತೀನಿ ಅಣ್ಣ. 16 ಎಲ್ಲ ವೇಸ್ಟ್ ಅಣ್ಣ, 15 ತೊಗೊಣ. ಹೇಳ್ತಾ ಇದ್ದೀನಿ ನಮ್ಮ ಹುಡುಗನಿಗೆಲ್ಲ 16 ತಗೋ. 15ಗೂ 16ಗೆ ಏನು ವ್ಯತ್ಯಾಸ ಇಲ್ಲ, ಎರಡೂ ಸೇಮೇ. ಬಟ್ ಇಲ್ಲಿ ಕ್ಯಾಮ್ರಾ ಕೊಟ್ಟಿರ್ತಾನೆ ಅಷ್ಟೇ. ಅದು ಬಿಟ್ರೆ ಕ್ಯಾಮ್ರಾ ಅಲ್ಲ, ಅದು ಝೂಮಿಂಗ್ ಮಾಡೋದು. ಅದು ಬಿಟ್ಟರೆ ಏನು ವರ್ಷನೂ ಚೇಂಜ್ ಇಲ್ಲ. ಎಲ್ಲ ನಂದು ಇವಾಗ ಅಪ್ಡೇಟ್ ಮಾಡಿದೆ. ಸಕ್ಕತ್ತಾಗಿ ಬಂದೈತೆ ಬಾದ್ರೆ ಇಸಿಲಿ ಅಪ್ಡೇಟ್ ನಂದು. ನಾನು ಎಷ್ಟು ಜೊತೆ ಶೂಸ್ ಐತೆ ಗೊತ್ತಾ ನನ್ನ ಹತ್ರ. ಕ್ಯಾಮ್ರಾ ಮಾತಾಡ್ಕೊಂಡಿಲ್ಲೇ ಇದ್ದೀನಿ. ಅವ್ರು 12:15 ಕರೆದವ್ರು ನನಗೆ ಬಾ ಅಂತ. ನೋಡಿದ್ರೆ ಟೈಮ್ 11:15 ಬೇರೆ ಆಗ್ಬಿಡೈತೆ. ಇವಾಗ ರೆಡಿ ಆಗಬೇಕು. ಅಜಯ್ ನೀರಿಗೆ ಇಕ್ರಿ ಅಜಯ್. ಅದೇ ಬಟ್ಟೆ ರೂಮಲ್ಲಿ ಐತೆ ಹೋಗ್ರಿ. ಇನ್ನೇನು ಮಾಡ್ತಾರೆ ಕೆಲಸ? ನಮ್ಮ ಕೆಲಸನೇ ಅದು. ಏಯ್ ಹೋಗಿ ಓದ್ಕೊಳ್ರಿ ಅಂದ್ರೆ ನಾನೇ ಅಜಯ್ ನಮ್ಮ ಮನೆಗೆ. ಹೆಂಗಂದ್ರೆ ಗಾಡಿ ಇಲ್ವಾ? ಇನ್ನೆಂಗೆ ಇದು ಒಳ್ಳೆ ಕತೆ ಆಯ್ತಲ್ಲ. ಆವಾಜ್ ಹಾಕೋ ಶಿಷ್ಯ. ಯಾರನ್ನ? ನನ್ನ ಮೇಲೆ ನಂಬಿಕೆ ಇಲ್ವಾ? ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟು. ಇವಾಗ ಆಟೋ ಬುಕ್ ಮಾಡ್ಬೇಕಷ್ಟ. ಆಟೋ ಕಾಸು ಕೊಡ್ತೀರಾ? ಆಟೋ ಕಾಸು ಕೊಡ್ತೀರಾ? ಮತ್ತೆ ನನ್ನ ಹತ್ರನೂ ಅವಣ್ಣ ಹೇಳ್ತು ಆಟೋದಲ್ಲಿ ಕರ್ಕೊಂಡೋದ್ರೆ ಸುಮ್ಮನೆ ದುಡ್ಡು ವೇಸ್ಟು. ಗೈಸ್, ಗಾಡಿನ ಅಲ್ಲೇ ಬಿಟ್ಟಿದ್ದೆ. ಸೊ ರೂಮ್ ಹತ್ರ ಹೋಗಿ ಸ್ನಾನ ಮಾಡ್ಕೊಂಡು ಗಾಡಿ ಇಲ್ಲೇ ಬಿಟ್ಟಿದ್ದೀನಿ. ಹೋಗೋಣ ಬನ್ನಿ, ರೆಡಿ ಆಗಬೇಕು. ಫೈನಲಿ ನಾನು ರೆಡಿ ಆದೆ. ಇವ್ರನ್ನೂ ಅಜಯಣ್ಣ ಮಾಡೋಕ್ಕೆ ಬಿಡಬೇಕು, ಇವ್ರನ್ನ ಮತ್ತು ಗಣುನ. ಸೊ ನಾವು ಅಜಯಣ್ಣ ಮನೆಗೆ ಬಂದರೆ ಅವರಿಬ್ಬರು ಹೋಗ್ತವ್ರೆ. ಮೇಲೆ ಹತ್ಬೇಕು ಯಾಕಂದರೆ ಇವ್ರನ್ನ ಬಿಡೋಕ್ಕಂತ ಅಲ್ಲಿಂದ ಇಲ್ಲಿಗೆ ಬಂದೆ. ಸೊ ಇವರು ಆಟೋದಲ್ಲಿ ಹೋದ್ರು, ನಾನು ಗಾಡೀಲಿ ಬಂದೆ. ಯಾಕಂದರೆ ಅವ್ರ ಮನೇಲಿ ನನಗೆ ಆಟೋದಲ್ಲಿ ಗಾಡಿ ಕಳ್ಸೋಕ್ಕೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತವ್ರೆ. ಸೊ ಅದಕ್ಕೆ ಹೋಗ್ತಾ ಇದ್ದು ಬನ್ನಿ. అక్క ಏನಕ್ಕ ಒಂದು ಗಣು ಬಂದಿಲ್ಲ ಅಂದ್ರೆ ಏನು ಹೇಳ್ರಿ?
సూపర్ బిగ్ బాస్ మీరు ఎలా ఉన్నారు? ಸಾಂಗ ಇದು ಸಾಂಗ ಡ್ಯಾನ್ಸಾ మిస్ చేసుకుంటున్నా. ಮತ್ತೆ ಸುಮ್ಮನೆ ನಿಲ್ಲಿತೆ ಡ್ಯಾನ್ಸ್ ಆಡು బయట ఎక్కువ మంచిగా తిని 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 ఇప్పుడు ఫుడ్ అనేది సరిగ్గా దొరకట్లేదు. ఒక్కటి ఇద్దరు ఉన్నారు, పృథ్వీ అండ్ నిఖిల్. లేదు బిగ్ బాస్. పాస్ట్ 1 వీక్ నుంచి వీళ్ళిద్దరు చాలా క్లోజ్ అయ్యారు. ಅವ್ರನ್ನ ಬಿಟ್ಟು ಬಂದೆ. ಸೊ ನಿಮ್ಗೆ ಅಜಯ್ ಅಣ್ಣ ಅಂದರೆ ಯಾರಂತ ಗೊತ್ತಿಲ್ಲ. ಸೊ ಅವ್ರ ಮನೆಗಿಲ್ಲ ಅಜಯ್ ಅಣ್ಣ, ಎಲ್ಲ ಆಚೆ ಹೋಗೋರೆ. ಸೊ ಅವರು ಒಬ್ಬರು ಅಣ್ಣನೇ. ಅವ್ರನ್ನ ಇದಕ್ಕೆ ಬಿಟ್ಟು ನಾನಿವಾಗ NAS ಹೋಗ್ಬೇಕು. ಇವಾಗ ನಮ್ಮ ಫ್ರೆಂಡ್ ಒಬ್ರು ಬರ್ತಾರೆ, ಅವ್ರನ್ನ ಪಿಕ್ ಮಾಡ್ಕೊಂಡು ಟ್ಯಾಟೂ ಸ್ಟುಡಿಯೋ ಹತ್ರ ಹೋಗ್ಬೇಕು. ಅವ್ರು ಅವಾಗಿಂದ NAS ಅಲ್ಲಿ ಕಾಯ್ತಾನೆ ಅವರೇ, ಫೋನ್ ಮಾಡ್ತವ್ರೆ, ಬರ್ತಾಯಿನಿ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಸೊ ಹೋಗಬೇಕು, ಬನ್ನಿ ಹೋಗೋಣ. ನನ್ನ ಐರಾವತದಲ್ಲಿ ಹೋಗಬೇಕು. ಹೆಂಗೆ ನಿಂತೈತೆ ನೋಡ್ರಿ, ಓನ್ಲಿ 5 months ನೋಡ. ಇವಾಗ ಸರ್ಪ್ರೈಸ್ ಅದು. ಫೈನಲಿ ನಾನು ಯಲಹಂಕಕ್ಕೆ ಬಂದೆ, ಟ್ಯಾಟೂ ಶಾಪ್ ಹತ್ರ ಅವ್ರನ್ನ ಪಿಕ್ ಮಾಡಿದೆ. ಅವರು ಅರ್ಧ ದಾರಿಗೆ ಬಂದ್ಬಿಟ್ಟು ಅವ್ರು ನಡ್ಕೊಂಡು ಬರ್ತಾ ಇವಾಗ ಗಾಡೀಲಿ ಬಿದ್ದೋಗೇ ಬಿಟ್ಟೆ ಅಂತ ಸಡನ್ನಾಗಿ ಆಂಟಿ ಬಂದ್ಬಿಟ್ರೆ ಅಡ್ಡ. ಫೈನ್ ನಾನು ಬಿದ್ದೋದೆ. ಗಾಡಿ ಫಸ್ಟ್ ಟೈಮ್ ನಾನು ಗಾಡಿ ಬಿಡಿಸಿರೋದು. ಗಾಡಿಗೆ ಏನಾಗೋಯ್ತು ಅಂತ ಗೊತ್ತಿಲ್ಲ. ಎಂಥ ಸೀನ್ ಆಗೋಯ್ತು ಗಾಯ್ಸ್. ಬೆಳಿಗ್ಗೆ ಬೆಳಿಗ್ಗೆ ಅಲ್ಲ, ಸೊ ಮಧ್ಯಾಹ್ನನೇ ಇದು. ಎಂಥ ಕೆಲಸ ಆಗೋಯ್ತು. ಅವರಲ್ಲಿ ವೆಯ್ಟ್ ಮಾಡ್ತವ್ರೆ. ಸೊ ಕಾರ್ ನೋಡಿ ಏನೈತೆ ಜಾಗ್ವಾರ್ ಒಂದಿನ ತಗೊಳ್ಳೋದೇ ಗೈಸ್. ಗಾಡಿಗೆ ಸ್ವಲ್ಪ ಸ್ಕ್ರ್ಯಾಚಸ್ ಆಯಿತು ಬಂಪರ್ ಹತ್ರ, ಬಿಟ್ಟರೆ ಇನ್ನೆಲ್ಲೂ ಆಗಿಲ್ಲ ಅನಿಸುತ್ತೆ. ಇದು ಮಾತ್ರ ಸ್ವಲ್ಪ ಸ್ಕ್ರ್ಯಾಚಸ್ ಆಯಿತು, ಜಾಸ್ತಿ ಆಗಿಲ್ಲ ಅಷ್ಟೇ. ಫೈನಲಿ ನಾನು ಟ್ಯಾಟೂ ಶಾಪ್ ಹತ್ರ ಬಂದೆ. ಕರೆದ್ರಲ್ಲ ನಿನ್ನೆ. ಹಾಂ ಗೈಸ್, ಇವರೇ ಅಮರ್ ಬ್ರೋ ಅಂತ. ಇವರೇ ನಂಗೆ ಟ್ಯಾಟೂ ಹೊಡೆದಿದ್ದು. ಸೊ ಇವ್ರ ಲೊಕೇಶನ್ ಬೇಕು ಅಂದರೆ ನಂಬರು ಮತ್ತು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ, ಮೀಟ್ ಮಾಡಿ ಬನ್ನಿ. ಚೆನ್ನಾಗಿ ಹೊಡಿತಾರೆ ನೋಡಿ. ನನಗೂ ಇವರೇ ಹೊಡೆದಿದ್ದು. ಮತ್ತೆ ಕರೆದವ್ರು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಸೊ ಏನೇನ ಆಯ್ತಣ್ಣ ನಾಷ್ಟ? ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಟಿಫನ್ ಮಾಡೋ ಅಂತ ಬಂದರೆ ನಾನು ನಮ್ಮ ಫ್ರೆಂಡು. ಸೊ ಅವ್ರ ಫೇಸ್ನ ರಿವೀಲ್ ಮಾಡಲ್ಲ ಅವರು, ಯಾಕಂದರೆ ಅವ್ರಿಗೆ ಇಷ್ಟ ಇಲ್ಲ. ಆಮೇಲೆ ನನಗೂ ತೋರ್ಸೋಕ್ಕಾಗಲ್ಲ. ಅವ್ರು ಊಟ ತರಕ್ಕೆ ಹೋಗೋರೆ, ನಾನು ಆರಾಮಾಗಿ ಫೈನಲಿ ಟಿಫನ್ ಮಾಡಾಯಿತು. ಹೋಗೋದೆ, ಬನ್ನಿ ಹೋಗೋಣ. ಫೈನಲಿ ನಾನು ಟಿಫನ್ ಆಯಿತು. ಯಾಕಂದರೆ ಇವಾಗ ಪೈ ಶೋರೂಮ್ ಹತ್ರ ಹೋಗಬೇಕು. ಯಾಕಂದರೆ ನಮ್ಮ ಅಕ್ಕದು ಕ್ರೆಡಿಟ್ ಕಾರ್ಡ್ ಬಂದೈತಾ ಇಲ್ಲೋ ಅಂತ ಚೆಕ್ ಮಾಡ್ಸೋಕ್ಕೆ. ಅದೇನಾದರೂ ಬಂದಿದ್ದರೆ ತಕ್ಕ ನನಗೆ ಪ್ರೋ ಮ್ಯಾಕ್ಸಲ್ಲಿ ಅದೊಂದು ಇಳಿಸ್ಬಿಡೋದೆ. ಸೊ ಅದಕ್ಕೋಸ್ಕರ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣ ಇಲ್ಲಿ ಪೈ ಶೋರೂಮ್ ಎಲ್ಲಿ ಬರುತ್ತಾ? ಪೈ ಶೋರೂಮ್ ಸೊ ಇಲ್ಲೆಲ್ಲ ಬರುತ್ತೆ ಯಲಹಂಕದಲ್ಲಿ, ನನಗೂ ಗೊತ್ತಿಲ್ಲ. ಸೊ ಲೊಕೇಶನ್ ಹಾಕೊಂಡು ನೋಡ್ಬೇಕು. ಬನ್ನಿ ಹತ್ರ ಬಂದಿದ್ದೆ, ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ ಯಾಕೆ ಅಂತ. ಗೈಸ್, ಕ್ಯಾಶಿಫೈ ಹತ್ರ ಬಂದಿದ್ರಿ, ಇಲ್ಲೊಂದ್ಸರಿ ಟ್ರೈ ಮಾಡೋಣ ಅಂತ. ಸೊ ಇಲ್ಲೂ ನಮ್ಗೆ ಬೇಕಾಗಿರೋ ಫೋನ್ ಸಿಗುತ್ತೋ ಇಲ್ಲ ನೋಡೋಣ. ಫೈನಲಿ ಅಲ್ಲಿಂದ ಇಲ್ಲಿಗೆ ಬಂದೆ. ಅಲ್ಲಿಂದ ಇಲ್ಲಿ ಬರೋಷ್ಟಲ್ಲಿ ಫುಲ್ಲು ಟೈರ್ಡ್ ಆಗಿಬಿಟ್ಟು, ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಸೊ ಕ್ಯಾಶಿಫೈಲ್ ಫೋನ್ ನೋಡಿದೆ, ಬಟ್ ಯಾಕಂದರೆ ಅಲ್ಲಿ ಪ್ರೈಸು ಎರಾಬಿರಿ ಹೇಳ್ಬಿಟ್ರು. ಆಮೇಲೆ ಇನ್ನೊಂದು ಫಾಲ್ಟ್ ಏನು ಅಂದರೆ ನನಗಿನ್ನ ಹೆವಿ ಡಲ್ ಐತೆ ಕ್ಯಾಮ್ರಾ. ಸೊ ಅದಕ್ಕೆ ಐಫೋನ್ ಸದ್ಯಕ್ಕೆ ಇವಾಗ ಕ್ಯಾನ್ಸಲು. ಆಮೇಲೆ ಅಕ್ಕ ಹೇಳಿದ್ರು ಶೋರೂಮಲ್ಲಿ ತಗೋ ಅಂತ. ಸೊ ಶೋರೂಮಲ್ಲಿ ತೊಗೊಳಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೊ ಸ್ವಲ್ಪ ದಿನ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಹೋಗಲಿ, ಆಮೇಲೆ ನೋಡೋಣ. ಸೊ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ರೋಹಿತ್ ನಮ್ಮ ಫ್ರೆಂಡ್, ನೀವು ಬಾಯ್. ಓಕೆ ಗೈಸ್, ಬಾಯ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.